ಕಾಂಗ್ರೆಸ್ನಲ್ಲಿ ಕುರ್ಚಿಗಾಗಿ ಮತ್ತೊಂದು ರೌಂಡ್ಸ್ ಫೈಟ್. ಎಂಎಲ್ಸಿ ಹುದ್ದೆಗಾಗಿ ಶುರುವಾಯಿತು ಕಚ್ಚಾಟ. ಇರೋ 4 ಹುದ್ದೆಗೆ 40 ಕಾಂಗ್ರೆಸ್ಸಿಗರಿಂದ ಲಾಭ. ಹೈಕಮಾಂಡ್ ಭೇಟಿಗೆ ಮುಂದಾಗ್ತಾ ಇದ್ದಾರೆ ಎಂಎಲ್ಸಿ ಆಕಾಂಕ್ಷಿಗಳು. ಯೋಗೇಶ್ವರ್, ಪ್ರಕಾಶ್ ರಾಥೋಡ್, ತಿಪ್ಪೇಸ್ವಾಮಿ, ಯುಬಿ ವೆಂಕಟೇಶ್ ರಿಂದ ತೆರವಾದಂತಹ ಸ್ಥಾನ. ಒಕ್ಕಲಿಗ, ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ, ಬ್ರಾಹ್ಮಣ, ಅಲ್ಪಸಂಖ್ಯಾತ ನಾಯಕರಿಂದ ಎಂಎಲ್ಸಿ ಸ್ಥಾನಕ್ಕೆ ಪೈಪೋಟಿ. ಎಸ್, ಹೌದು, 4 ಎಂಎಲ್ಸಿ ಹುದ್ದೆಗಾಗಿ 40 ಕಾಂಗ್ರೆಸ್ಸಿಗರಿಂದ ಲಾಭಿಯಾಗ್ತಾ ಇದೆ. ಹೈಕಮಾಂಡ್ ಭೇಟಿಗಾಗಿ ನಾಳೆ ಸಿದ್ದರಾಮಯ್ಯ ಅವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಪರಿಷತ್ನ ಸ್ಥಾನ ಆಕಾಂಕ್ಷಿಗಳಿಂದ ಭರ್ಜರಿ ಚಟುವಟಿಕೆಗಳು ಕೂಡ ಶುರುವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏಪ್ರಿಲ್ 2ರಂದು ಅಂದ್ರೆ ನಾಳೆ ಹೈಕಮಾಂಡ್ ಭೇಟಿಗಾಗಿ ದೆಹಲಿಗೆ ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ ವಿಧಾನ ಪರಿಷತ್ ಸ್ಥಾನ ಆಕಾಂಕ್ಷಿಗಳ ಲಾಭಿ ಮೊರೆಯನ್ನ ಕೇಳ್ತಾ ಇದ್ದಾರೆ. ಲಭ್ಯವಿರುವಂತಹ 4 ಸ್ಥಾನಗಳಿಗೆ 40ಕ್ಕೂ ಹೆಚ್ಚು ಮಂದಿಗೆ ಪೈಪೋಟಿ ನಡೆಸಿಕೊಂಡಿದ್ದಾರೆ. ವಿವಿಧ ಕ್ಷೇತ್ರದ ಸಾಧಕರನ್ನ ವಿಧಾನ ಪರಿಷತ್ಗೆ ನಾಮಕರಣ ಮಾಡಲು 4 ಸ್ಥಾನ ಲಭ್ಯವಿದೆ. ಸಿಪಿ ಯೋಗೇಶ್ವರ್, ಪ್ರಕಾಶ್ ರಾಥೋಡ್, ಕೆಎಂ ತಿಪ್ಪೇಸ್ವಾಮಿ ಹಾಗೂ ಯುಬಿ ವೆಂಕಟೇಶ್ ಅವರ ಅವಧಿ ಪೂರ್ಣಗೊಂಡ ಕಾರಣಕ್ಕಾಗಿ ತೆರವಾಗಿರುವಂತಹ ಸ್ಥಾನ ಇದಾಗಿದೆ. ಒಕ್ಕಲಿಗ ಸಮುದಾಯದಿಂದ ಬಿಎಲ್ ಶಂಕರ್, ಸ್ಟಾರ್ ಚಂದ್ರ, ಪರಿಶಿಷ್ಟ ಜಾತಿಯಿಂದ ರಾಜು ಅಲಗೂರು, ಪುಷ್ಪಾ ಅಮರನಾಥ್, ಹಿಂದುಳಿದ ವರ್ಗದಿಂದ ಸಿಎಸ್ ದ್ವಾರಕಾನಾಥ್, ಎಂ ರೇವಣ್ಣ, ವಿಎಸ್ ಉಗ್ರಪ್ಪ ದಿನೇಶ್, ಬ್ರಾಹ್ಮಣ ಸಮುದಾಯದಿಂದ ಯುಬಿ ವೆಂಕಟೇಶ್ವರ್ ಹಾಗೂ ರತ್ನಪ್ರಭಾ ರೇಸ್ನಲ್ಲಿದ್ದಾರೆ. ಅಲ್ಪಸಂಖ್ಯಾತ ಕೋಟಾದಿಂದ ಸಾಧು ಕೋಕಿಲ, ಸುಲ್ತಾನ್ ರೇಸ್ನಲ್ಲಿದ್ದಾರೆ. ಎಸ್, ಹೌದು, ಹೇಳಿದ ಹಾಗೆ ಒಕ್ಕಲಿಗರ ಈ ಒಂದು ಕೋಟಾ ಇದೆಯಲ್ಲ, ಅದರಲ್ಲಿ ಬಿಎಲ್ ಶಂಕರ್, ಮಂಡ್ಯದ ಸ್ಟಾರ್ ಚಂದ್ರು, ಬಿಎಂ ಸಂದೀಪ್ ಅವರು, ಇನ್ನೂ ಹಲವರು ಆ ಒಂದು ಒಕ್ಕಲಿಗ ಎನ್ನುವಂತಹ ಒಂದು ಸ್ಥಾನಕ್ಕೆ ಲಾಭಿಯನ್ನ ನಡೆಸುತ್ತಾ ಇದ್ದಾರೆ. ಹಿಂದುಳಿದ ವರ್ಗದಲ್ಲಿ ಸಿಎಸ್ ದ್ವಾರಕಾನಾಥ್, ಎಂ ರೇವಣ್ಣ ಅವರು, ಹಾಗೆ ರಮೇಶ್ ಬಾಬು, ವಿಎಸ್ ಉಗ್ರಪ್ಪ, ಪರಿಶಿಷ್ಟ ಜಾತಿ ರಾಜು ಅಲಗೂರು, ಡಿ ಬಸವರಾಜು, ಶಿವರಾಜ್ ಬಲರಾಜ್ ನಾಯಕ್ ಅವರು, ಬ್ರಾಹ್ಮಣ ಇದರಿಂದ ಯುಬಿ ವೆಂಕಟೇಶ್, ರತ್ನಪ್ರಭಾ ಅಲ್ಪಸಂಖ್ಯಾತರ ಇದರಿಂದ ಸಾಧು ಕೋಕಿಲ ಅವರು, ಹಾಗೆ ಸುಲ್ತಾನ್. ಕೊಟ್ಟ ಕುದುರೆ ಏರದ ಸಾಧು ಕೋಕಿಲ ಎಂಎಲ್ಸಿ ಆಗ್ಬೇಕಂತ ಚಲನಚಿತ್ರ ಅಕಾಡೆಮಿಗೆ ಈಗಾಗಲೇ ಅಧ್ಯಕ್ಷರಾಗಿದ್ದಾರೆ ಸಾಧು. ಒಂದು ಹುದ್ದೆಯಲ್ಲಿದ್ರೂ ಕೂಡ ಇನ್ನೊಂದು ಹುದ್ದೆಯ ಮೇಲೆ ಕಣ್ಣಿಟ್ಟಿದ್ದಾರೆ ಸಾಧು. ಸ್ವಾಮಿ ಸಾಧು ಮಹಾರಾಜ್, ಅದು ಥಿಯೇಟರ್ ಅಲ್ಲ ಸ್ವಾಮಿ, ವಿಧಾನಸೌಧ. ಮೊದಲು ಕೊಟ್ಟಿರೋ ಕೆಲಸವನ್ನ ಮಾಡಿ ಮುಗಿಸಿ ಆಮೇಲೆ ಎಂಎಲ್ಸಿ ಸ್ಥಾನಕ್ಕೆ ಟವಲ್ ಹಾಕಿ. ಬರೀ ಟವಲ್ ಹಾಕೊಂಡ್ರೆ ಕಾಮಿಡಿ, ಬರೀ ಟವಲ್ ಹಾಕೊಂಡ್ರೆ ಬಂದ್ಬಿಟ್ರ ಕಾಮಿಡಿ ನಟ ಎನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗಿದೆ. ಸಾಧು ಕೋಕಿಲ ಅವರಿಗೂ ಕೂಡ ಅಲ್ಪಸಂಖ್ಯಾತರ ಏನಿದೆಯಲ್ಲ ಆ ಒಂದು ಸೀಟ್ ಮೇಲೆ ಕಣ್ಣಿದೆ. ಸಾಧು ಕೋಕಿಲ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಕೊಟ್ಟ ಕುದುರೆಯಿಂದ ಏರ್ದ ಸಾಧು ಕೋಕಿಲ ಅವರು ಎಂಎಲ್ಸಿ ಆಗ್ಬೇಕು ಅಂತಂದ್ರೆ ಹಿಂಗೆ ಸ್ವಾಮಿ. ಚಲನಚಿತ್ರ ಅಕಾಡೆಮಿಗೆ ಈಗಾಗಲೇ ಅಧ್ಯಕ್ಷರಾಗಿದ್ದಾರೆ ಸಾಧು ಕೋಕಿಲ ಅವರು. ಈಗ ಜಾಸ್ತಿ ಸದ್ದು ಮಾಡ್ತಾ ಇದ್ದಾರೆ. ಅದು ಕೂಡ ಈ ಫಿಲಂ ಫೆಸ್ಟಿವಲ್ ಅನ್ನುವಂತಹ ಒಂದು ಕಾರ್ಯಕ್ರಮದಲ್ಲಿ ಅವರ ಹೆಸರು ಮುನ್ನೆಲೆಗೆ ಬಂದಿತ್ತು. ಸರಿಯಾಗಿ ಯಾರನ್ನು ಕರೆದಿಲ್ಲ ಅಂತ ಹೇಳಿ ಸ್ಯಾಂಡಲ್ವುಡ್ ಅವರೇ ಕ್ಯಾಕರಿಸಿ ಹೋಗ್ತಿದ್ರು. ಈಗ ಅವರು ಎಂಎಲ್ಸಿ ಆಗಬೇಕು ಎನ್ನುವಂತಹ ಆಕಾಂಕ್ಷಿ ಆಗಿದ್ದಾರೆ. ಒಂದು ಹುದ್ದೆಯಾದ್ರೂ ಒಂದು ಹುದ್ದೆಯನ್ನ ಇಟ್ಟುಕೊಂಡು ಕೈಯಲ್ಲಿ ಇನ್ನೊಂದು ಹುದ್ದೆ ಮೇಲೆ ಕಣ್ಣು ಹಾಕ್ತಾ ಇದ್ದಾರೆ ಸಾಧು ಮಹಾರಾಜ್.
ಸರ್, ಇದು ಥಿಯೇಟರ್ ಅಲ್ಲ, ವಿಧಾನಸೌಧ ಅಂತ ಹೇಳಿ ಸಾರ್ವಜನಿಕ ವಲಯದವರು ಮಾತನಾಡ್ಕೊಳ್ತಾ ಇದ್ದಾರೆ. ಮೊದಲು ಕೊಟ್ಟಿರುವಂತಹ ಕೆಲಸಗಳನ್ನ ಪೂರ್ಣ ಮಾಡಿ ಆಮೇಲೆ MLC ಸ್ಥಾನಕ್ಕೆ ಟವಲ್ ಹಾಕಿ ಅಥವಾ MLC ಸ್ಥಾನಕ್ಕೆ ಕೂತ್ಕೊಳ್ಳೋ ಕೆಲಸ ಮಾಡಿ ಬರೀ ಟವಲ್ ಹಾಕೊಂಡೇ ಬಂದ್ಬಿಟ್ರ ನಟ, ಕಾಮಿಡಿ ನಟ ಎನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗಿದೆ. ಎಲ್ಲರೂ ಕೂಡ ಸಾಧು ಕೋಕಿಲ ಅವರಿಗೆ ಈ ಕೊಟ್ಟಿರೋ ಹುದ್ದೆನ ಸರಿಯಾಗಿ ನಿಭಾಯಿಸ್ಲಿ ಎನ್ನುವಂತಹ ಮಾತನ್ನ ಆಡ್ತಾ ಇದ್ದಾರೆ. ಎಲ್ಲರೂ ಕೂಡ ಸಾಧು ಕೋಕಿಲ ಅವರ ಮೇಲೆ ಕೆಂಗಣ್ಣನ್ನ ಇಟ್ಟಿದ್ದಾರೆ. ಕೊಟ್ಟಿರುವ ಕುದುರೆಯನ್ನ ಏರದ ಸಾಧು ಕೋಕಿಲ ಅವರು MLC ಆಗ್ಬೇಕಂತೆ ಅಂತ ಹೇಳಿ ಮಾತನಾಡ್ಕೊಳ್ತಾ ಇದ್ದಾರೆ. ಒಂದು ಹುದ್ದೆಯಲ್ಲಿ ಇದ್ಕೊಂಡು ಮತ್ತೊಂದು ಹುದ್ದೆ ಮೇಲೆ ಕಣ್ಣು ಹಾಕೋದು ಅಷ್ಟೊಂದು ಸರಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಸಾಧು ಕೋಕಿಲ ಅವರಿಗೆ ಕೊಟ್ಟಿರುವಂತಹ ಕೆಲಸವನ್ನ ಮೊದಲು ಫುಲ್ಫಿಲ್ ಮಾಡ್ಲಿ, ತದನಂತರ ಅವರು MLC ಸ್ಥಾನಕ್ಕೆ ಟವಾಲಲ್ಲ ಅವರೇ ಕುತ್ಕೊಂಡ್ಬಿಡ್ಲಿ ಅಂತ ಮಾತನಾಡ್ತಾ ಇದ್ದಾರೆ.